ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2023ರಲ್ಲಿ ರಿಲೀಸ್ ಆಗಿದ್ದ ಕೊಕೇನ್ ಬೇರ್ ಅನ್ನೋ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. 1985ರಲ್ಲಿ ನಡೆದಿದ್ದ ಒಂದು ನಿಜವಾದ ಘಟನೆಯಿಂದ ಇನ್ಸ್ಪೈರ್ ಆಗಿ ಈ ಮೂವಿಯನ್ನ ಮಾಡಿದ್ದಾರೆ. ಈ ಸ್ಟೋರಿ ನೋಡಿದ್ರೆ ಸ್ನೇಹಿತರೆ ಹೀಗೂ ನಡೆಯುತ್ತಾ ಅಂತ ನಮ್ಗೆ ಅನಿಸದೇ ಇರಲ್ಲ. ಒಂದು ಕರಡಿ 34 kg ಕೊಕೇನ್ ನ ಸೇವಿಸಿ ನಶೆಯಲ್ಲಿ ಏನೆಲ್ಲ ಮಾಡುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತೆ ಈ ರಿಯಲ್ ಸ್ಟೋರಿಯಲ್ಲಿ ಇರೋ ಕರಡಿ ಕತೆ ಏನಾಯ್ತು ಅಂತ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ಮೂವಿಯ ಸ್ಟೋರಿಯ ಕಡೆ ಹೋಗಕ್ಕಿಂತ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಕತೆ ಶುರು ಆಗೋದು 1985ರಲ್ಲಿ. ಆಂಡ್ರೂ ಸಿ ಥಾರ್ಟನ್ 2 ಅನ್ನೋ ಡ್ರಗ್ಸ್ ಸ್ಮಗ್ಲರ್ ಪ್ಲೇನ್ ಅಲ್ಲಿ ಡ್ರಗ್ಸ್ ಲೋಡ್ ಮಾಡ್ಕೊಂಡು ಬರ್ಬೇಕಾದ್ರೆ ಓವರ್ಲೋಡ್ ನ ಕಾರಣದಿಂದ ವಾರ್ನಿಂಗ್ ಲೈಟ್ಸ್ ಎಲ್ಲ ಹತ್ಕೊಂತಿದೆ. ಆಂಡ್ರೂ ಏನ್ ತಲೆ ಕೆಡ್ಸ್ಕೊಂತಿಲ್ಲ, ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಒಂದಾದ್ಮೇಲೆ ಒಂದು ಕೋಕೇನ್ ಇರೋ ಬ್ಯಾಗ್ ನ ಪ್ಲೇನ್ ಇಂದ ಹೊರಗೆ ಬಿಸಾಕ್ತಾ ಇದ್ದಾನೆ. ಆ ಬ್ಯಾಗ್ಸ್ ಎಲ್ಲ ಜಾರ್ಜಿಯಾದ ಒಂದು ಕಾಡಿನಲ್ಲಿ ಬೀಳ್ತಾ ಇದೆ. ಎಲ್ಲ ಆದ್ಮೇಲೆ ಪ್ಯಾರಾಶೂಟ್ ನ ಹಾಕೊಂಡು ಜೋಶ್ ಅಲ್ಲಿ ಜಂಪ್ ಮಾಡೋಕೆ ಹೋದಾಗ ಪ್ಲೇನ್ ನ ಡೋರ್ ಫ್ರೇಮ್ ಗೆ ತಲೆ ಹೊಡ್ಕೊಂಡು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾನೆ. ಪ್ಯಾರಾಶೂಟ್ ಓಪನ್ ಮಾಡೋಕೆ ಪ್ರಜ್ಞೆನೇ ಇಲ್ಲ. ಸೀದಾ ನಾಕ್ಸ್ವೆಲ್ ಅನ್ನೋ ಊರಲ್ಲಿ ಬಂದು ಬೀಳ್ತಾನೆ. ಇಲ್ಲಿನ ಪೊಲೀಸ್ ಅವರು ಸೀನ್ ಗೆ ಬರ್ತಿದ್ದಂಗೆ ಗೊತ್ತಾಗುತ್ತೆ ಇವನು ಡ್ರಗ್ಸ್ ಸ್ಮಗ್ಲರ್ ಆಂಡ್ರೂ ಅಂತ. ಡಿಟೆಕ್ಟಿವ್ ಬಾಬ್ ಹೇಳ್ತಾರೆ, ಡ್ರಗ್ ಕಿಂಗ್ ಪಿನ್ ಆದ ಸಿಡ್ ವೈಟ್ ಕಡೆಯವನು ಇವನು. ಸಿಡ್ ವೈಟ್ ಗೆ ಸೇರ್ಬೇಕಾಗಿರೋ ಡ್ರಗ್ಸ್ ನ ತಗೊಂಡು ಹೋಗ್ಬೇಕಾದ್ರೆ ಸತ್ತಿದ್ದಾನೆ. ಇವನ ಹತ್ರ ಒಂದು ಬ್ಯಾಗ್ ಸಿಕ್ಕಿದೆ ಅಷ್ಟೇ, ಆದ್ರೆ ಅವನು ಇಷ್ಟು ಕಡಿಮೆ ಡ್ರಗ್ಸ್ ತಗೊಂಡು ಹೋಗೋದಕ್ಕೆ ಚಾನ್ಸೇ ಇಲ್ಲ. ಮೋಸ್ಟ್ಲಿ ದಾರಿಯಲ್ಲಿ ಬೀಳಿಸ್ಕೊಂಡು ಬಂದಿರಬೇಕು ಅಂತ ಹೇಳ್ತಾರೆ. ಪ್ಲೇನ್ ಕ್ರಾಶ್ ಆಗಿರೋ ಸೈಟ್ ಅಲ್ಲೂ ಕೂಡ ಇವ್ರಿಗೆ ಡ್ರಗ್ಸ್ ಸಿಕ್ಕಿರಲ್ಲ. ಅದಕ್ಕೆ ಕಾಡಿನಲ್ಲಿ ಹುಡ್ಕೋಕೆ ಡಿಸೈಡ್ ಮಾಡ್ತಾರೆ. ರೀಸೆಂಟ್ ಆಗಿ ಬಾಬ್ ರೋಸೆಟ್ ಅನ್ನೋ ನಾಯಿಯನ್ನ ತಗೊಂಡು ಸಾಕಿರ್ತಾನೆ, ತನ್ನ ಒಂಟಿತನವನ್ನ ದೂರ ಮಾಡ್ಕೊಳ್ಳೋಣ ಅಂತ. ಆದ್ರೆ ರೋಸೆಟ್ ಬಾಬ್ ಅವ್ರ ಅಪ್ಪ ಇದು ಇವನ ಜೊತೆ ಆಟ ಆಡ್ದಲೆ ಯಾವಾಗ್ಲೂ ಸುಮ್ನೆ ಕುತ್ಕೊಂಡಿರುತ್ತೆ. ಇವನ್ ಒಂಟಿತನವನ್ನ ದೂರ ಮಾಡ್ದಲೆ ಅದರಲ್ಲಿ ಭಾಗಿಯಾಗಿದೆ. ಇನ್ನೊಂದ್ ಕಡೆ ಜಾರ್ಜಿಯಾ ಅಲ್ಲಿರೋ ಚಾಟಹೂಷಿ ನ್ಯಾಷನಲ್ ಫಾರೆಸ್ಟ್ ನ ತೋರಿಸ್ತಾರೆ. ಇದೇ ಕಾಡಿನಲ್ಲಿ ಆಂಡ್ರೂ ಕೋಕೇನ್ ಇರೋ ಬ್ಯಾಗ್ಸ್ ನ ಬೀಳ್ಸಿರೋದು. ಓಲಫ್ ಮತ್ತೆ ಎಲ್ಸಾ ಅನ್ನೋ ಕಪಲ್ ಕಾಡಿನಲ್ಲಿ ಹೈಕಿಂಗ್ ಮಾಡ್ತಿದ್ದಾಗ ಒಂದು ಕರಡಿ ಕಾಣಿಸುತ್ತೆ. ಇವರು ಫಸ್ಟ್ ಟೈಮ್ ಕರಡಿಯನ್ನ ಲೈವ್ ಆಗಿ ನೋಡ್ತಿದ್ದಾರೆ ಅಂತ ಖುಷಿಯಲ್ಲಿ ಅದನ್ನ ನೋಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಮರಕ್ಕೆ ತನ್ನ ತಲೆಯನ್ನ ಹೊಡ್ಕೊಂತಾ ಇದೆ. ಯಾಕೋ ಕರಡಿಯ ಆರೋಗ್ಯ ಸರಿ ಇಲ್ಲ ಅಂತ ಅನಿಸ್ತೈತೆ, ಏನೋ ಸಮಸ್ಯೆ ಇರ್ಬೋದು ಅಂತ ಇವನು ಯೋಚನೆ ಮಾಡ್ತಿದ್ದಾಗ ಎಲ್ಸಾ ಏನು ಇಲ್ಲ ಸುಮ್ನಿರು, ಕರಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡ್ತಿರ್ಬೇಕಾದ್ರೆ ಅದು ತನ್ನ ಕ್ಯೂಟ್ನೆಸ್ ತೋರ್ಸೋಕೆ ಅವರನ್ನ ಅಟ್ಟಾಡಿಸ್ಕೊಂಡು ಬರುತ್ತೆ. ಇವರಿಬ್ರು ಎಷ್ಟೇ ಓಡಿದ್ರು ಅದರಿಂದ ತಪ್ಪಿಸ್ಕೊಡೋದಕ್ಕೆ ಆಗಲ್ಲ. ಎಲ್ಸಾನ ಅದು ಎಳ್ಕೊಂಡು ಬಾಡಿ ಪಾರ್ಟ್ಸ್ ನೆಲ್ಲ ಕಿತ್ತಾಕಿ ಸಾಯಿಸುತ್ತೆ. ಇದನ್ನ ಕಣ್ಣಾರೆ ನೋಡಿದ ಓಲಫ್ ಶಾಕ್ ಅಲ್ಲಿ ಇಲ್ಲಿಂದ ಓಡೋಗ್ತಾನೆ. ಆದ್ರೆ ಕರಡಿ ಯಾಕೆ ಈ ರೀತಿ ಆಡ್ತಿದೆ ಅಂತ ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಯಾಕಂದ್ರೆ ಅದು ಕಾಡಲ್ಲಿ ಬಿದ್ದಿರೋ ಕೋಕೇನ್ನ ತಿಂದಿದೆ. ನೆಕ್ಸ್ಟಿನಲ್ಲಿ ಸಿಡ್ ವೈಟ್ ಮತ್ತೆ ಇವನಿಗೋಸ್ಕರ ವರ್ಕ್ ಮಾಡೋ ಡವೀಡ್ ಇಬ್ರು ಕುತ್ಕೊಂಡು ಮಾತಾಡ್ತಿರೋದನ್ನ ತೋರಿಸ್ತಾರೆ. ಬಾಬ್ ಮೊದ್ಲೇ ಹೇಳ್ದಂಗೆ ಸ್ನೇಹಿತರೆ ಆಂಡ್ರೂ ತಗೊಂಡು ಹೋಗ್ತಿದ್ದ ಡ್ರಗ್ಸ್ ಇವನ್ಗೆ ಸೇರಿದ್ದು. ಸಿಡ್ ಹೇಳ್ತಾ ಇದ್ದಾನೆ ಆಂಡ್ರೂ ಹತ್ರ ಸಿಕ್ಕಿರೋದು 30 kg ಡ್ರಗ್ಸ್ ಮಾತ್ರ. ಇನ್ನ ಮಿಕ್ಕಿದ್ದು ಚಾಟಹೂಷಿ ಅನ್ನೋ ನ್ಯಾಷನಲ್ ಫಾರೆಸ್ಟ್ ನ ಬ್ಲಡ್ ಮೌಂಟೇನ್ ಅನ್ನೋ ಜಾಗದಲ್ಲಿ ಇದೆ. ಪ್ಲೇನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದಾಗ ಎಲ್ಲಿ ಡ್ರಗ್ಸ್ ನ ಹಾಕ್ಬೇಕು ಅಂತ ಮೊದ್ಲೇ ಮಾತಾಡ್ಕೊಂಡಿರ್ತೀವಿ. ಈಗ ನನ್ನ ಮಗ ಎಡಿಯನ್ನ ಕರ್ಕೊಂಡು ಹೋಗಿ ಆ ಜಾಗದಲ್ಲಿರೋ ಡ್ರಗ್ಸ್ ನ ಆಯ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ಕೊಲಂಬಿಯನ್ಸ್ ನಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾನೆ. ಅಂದ್ರೆ ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಡ್ರಗ್ಸ್ ಕೊಲಂಬಿಯಾಗೆ ಸೇರ್ಬೇಕಿತ್ತು. ಡವೀಡ್ ಸಿಡ್ನ ಮಗ ಎಡಿನ ಮೀಟ್ ಮಾಡೋಕೆ ಬಾರ್ಗೆ ಬಂದಾಗ ಗೊತ್ತಾಗುತ್ತೆ ಇವನ್ ಹೆಂಡತಿ ಸಾವನ್ನಪ್ಪಿರೋದ್ರಿಂದ ತುಂಬಾನೇ ದುಃಖದಲ್ಲಿ ಇದ್ದಾನೆ. ಡಿಪ್ರೆಷನ್ಗೆ ಹೋಗೋದೊಂದು ಬಾಕಿ. ಮಾತ್ಗೂ ಅಳೋದಕ್ಕೆ ಶುರು ಮಾಡಿದ್ದಾನೆ. ತನ್ನ ಹೆಂಡತಿ ಜೋನ್ ಹೆಸರಲ್ಲಿ ಟ್ಯಾಟೂ ಹಾಕಿಸ್ಕೊಳ್ಳೋಕೆ ಹೋಗಿ ತಲೆನೋವಾಗಿದೆ. ಜೋನ್ ಹೋಗಿ ಜಾನ್ ಅಂತ ಹುಡುಗನ ಹೆಸರನ್ನ ಟ್ಯಾಟೂ ಹಾಕಿ ಕಳ್ಸಿದ್ದಾರೆ. ಇದರಿಂದ ಜೀವನನೇ ಹಾಳಾಯ್ತು ಅನ್ನೋ ಹಾಗೆ ಕುತ್ಕೊಂಡಿದ್ದಾನೆ. ತನ್ನ ಮಗನನ್ನ ಕೂಡ ಮೀಟ್ ಮಾಡ್ತಿರಲ್ಲ. ಅದಕ್ಕೆ ಸಿಡ್ ಇವನ ಮಗನನ್ನ ನೋಡ್ಕೊಂತಾ ಇರ್ತಾನೆ. ಡವೀಡ್ ತಾವು ಏನ್ ಕೆಲಸ ಮಾಡ್ಬೇಕು ಅಂತ ಎಡಿಗೆ ಹೇಳ್ತಿರೋದನ್ನ ಇಲ್ಲೇ ಒಬ್ಬ ಟ್ರಕ್ ಡ್ರೈವರ್ ಕೇಳಿಸ್ಕೊಂಡು ಡಿಟೆಕ್ಟಿವ್ ಬಾಬ್ಗೆ ಇನ್ಫಾರ್ಮ್ ಮಾಡ್ತಾನೆ. ಸೊ ಇವನು ತನ್ನ ನಾಯಿ ರೋಸೆಟ್ ನ ರೀಬಾ ಅನ್ನೋ ಕೊಲೀಗ್ಗೆ ಕೊಟ್ಟು ಚಾಟಹೂಚಿ ಕಾಡಿನ ಕಡೆ ಹೊಡ್ತಾನೆ. ಇದಾದ್ಮೇಲೆ ಸ್ಯಾರಿ ಅನ್ನೋ ನರ್ಸ್ ಮತ್ತೆ ಅವಳ ಮಗಳು ಡಿಡಿ ಅನ್ನ ತೋರಿಸ್ತಾರೆ. ಸ್ಯಾರಿ ನೈಟ್ ಶಿಫ್ಟ್ ಗೆ ಹಾಸ್ಪಿಟಲ್ಗೆ ಹೋದ್ರೆ ಮುಂದಿನ ದಿನ ಬೆಳಗ್ಗೆ ಡಿಡಿ ಸ್ಕೂಲ್ಗೆ ಹೋಗೋದಿಲ್ಲ. ತನ್ನ ಫ್ರೆಂಡ್ ಹೆನ್ರಿ ಜೊತೆ ಸೇಮ್ ಡ್ರಗ್ಸ್ ಇರೋ ಕಾಡಿಗೆ ಹೋಗ್ತಾರೆ ವಾಟರ್ ಫಾಲ್ಸ್ ನ ಪೇಂಟಿಂಗ್ ಮಾಡೋಕೆ ಅಂತ. ಇವ್ರು ಹೋಗಿ ಆದ್ಮೇಲೆ ಸ್ಯಾರಿ ಮನೆಗೆ ಬಂದು ನೈಟ್ ಶಿಫ್ಟ್ ಮಾಡಿ ಸುಸ್ತಾಗಿದೆ ಅಂತ ಮಲಗ್ತಿದ್ದಂಗೆ ಡಿಡಿನ ಸ್ಕೂಲಿಂದ ಫೋನ್ ಬರುತ್ತೆ, ನಿಮ್ ಮಗಳು ಸ್ಕೂಲ್ಗೆ ಬಂದಿಲ್ಲ ಅಂತ. ಎಲ್ಲಿ ಹೋದ್ಲಿ ಇವಳು ಅಂತ ಯೋಚನೆ ಮಾಡ್ಬೇಕಾದ್ರೆ ಮನೆಯ ಹೊರಗೆ ಹೆನ್ರಿಯ ಬ್ಯಾಗ್ ಸಿಗುತ್ತೆ. ಅವನು ತನ್ನ ಜೊತೆ ಬ್ಯಾಗ್ ತಗೊಂಡು ಹೋಗೋದನ್ನ ಮರ್ತಿದ್ದಾನೆ. ಅವನ ಬ್ಯಾಗ್ ಅಲ್ಲಿರೋ ಮ್ಯಾಪ್ ನ ನೋಡಿದಾಗ ಗೊತ್ತಾಗುತ್ತೆ ಅವರಿಬ್ರು ಕಾಡಿನ ಒಳಗಿರೋ ವಾಟರ್ ಫಾಲ್ಸ್ ಕಡೆ ಹೋಗ್ತಿದ್ದಾರೆ ಅಂತ. ಅದಕ್ಕೆ ಹಿಂದೆನೆ ಇವಳು ಕೂಡ ಸೈಕಲ್ ತಗೊಂಡು ಹೊರಡ್ತಾಳೆ.
ಸೊ ಈಗ ಚಾಟಾವುಚಿ ನ್ಯಾಷನಲ್ ಫಾರೆಸ್ಟ್ ನ ವಿಸಿಟಿಂಗ್ ಸೆಂಟರ್ ನ ತೋರಿಸ್ತಾರೆ. ಅಂದ್ರೆ ಟೂರಿಸ್ಟ್ ಗಳಿಗೆ ಅಥವಾ ವಿಸಿಟರ್ಸ್ ಗೆ ಗೈಡ್ ಮಾಡೋಕೆ ಅಂತಾನೆ ಇಲ್ಲಿ ಫಾರೆಸ್ಟ್ ರೇಂಜರ್ ಲಿಸ್ ಇದ್ದಾಳೆ. ಇಲ್ಲಿಗೆ ಬಂದ ವೆಸ್ಟ್ ಅನ್ನೋ ಹುಡುಗ ಲಿಸ್ ಗೆ ಕಾಣ್ದಲೇ ಇರೋ ಹಾಗೆ ಏನ್ ಬೇಕೋ ಅದನ್ನೆಲ್ಲ ಕತ್ಕೊಂಡು ಅವಳ ಮುಂದೆ ತಗೊಂಡ ಒಂದೇ ಒಂದು ಚಾಕ್ಲೇಟ್ ಗೆ ಮಾತ್ರ ದುಡ್ಡು ಕೊಡ್ತಾನೆ. ಇದೇ ಸಮಯಕ್ಕೆ ವೈಲ್ಡ್ ಲೈಫ್ ಆಕ್ಟಿವಿಸ್ಟ್ ಪೀಟರ್ ಬಂದಾಗ ಇವನ್ನ ಇಂಪ್ರೆಸ್ ಮಾಡೋ ಖುಷಿಯಲ್ಲಿ ವೆಸ್ಟ್ ಕಳ್ತನ ಮಾಡಿರೋದು ಇವಳಿಗೆ ಗೊತ್ತೇ ಆಗಲ್ಲ. ಲಿಸ್ ಪೀಟರ್ಗೋಸ್ಕರ ಯುರೋಪಿಯನ್ ಪರ್ಫ್ಯೂಮ್ ಹಾಕೊಂಡು ನಿಂತಿದ್ಲು, ಆದ್ರೆ ಪೀಟರ್ಗೆ ಇಲ್ಲಿ ಸಿಗರೇಟ್ ಸ್ಮೆಲ್ ಬರ್ತಾ ಇದೆ, ಯಾಕಂದ್ರೆ ಲಿಸ್ ಸ್ಮೋಕ್ ಮಾಡ್ತಾಳೆ. ಡಿಡಿ ಮತ್ತೆ ಹೆನ್ರಿ ಕಾಡಲ್ಲಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಸ್ನಾಕ್ಸ್ ತಿಂತಿದ್ದಾಗ ಡಿಡಿಗೆ ಕೋಕೇನ್ ನ ಒಂದು ಪ್ಯಾಕೆಟ್ ಸಿಗುತ್ತೆ. ಹೆನ್ರಿ ಸುಮ್ನೆ ತಮಾಷೆಗೆ ಇದೆಲ್ಲ ನೋಡೋದು ನನಗೆ ಮಾಮೂಲಿ, ನಾನು ಡ್ರಗ್ಸ್ ತಗೊಂತಿದ್ನಲ್ಲ ಅಂತ ಹೇಳಿದಾಗ ಆಯ್ತಪ್ಪ ಹೇಗೆ ತಗೊಳ್ಳೋದು ಅಂತ ಹೇಳು, ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ ಡಿಡಿ. ಹೆನ್ರಿಗೂ ಸರಿಯಾಗಿ ಗೊತ್ತಿಲ್ಲ, ಒಂದ್ ಸ್ಪೂನ್ ಅಷ್ಟು ಬಾಯಿಗೆ ಇಡ್ಕೋಬೇಕು ಅನ್ಸುತ್ತೆ ಅಂತ ಹೇಳಿದಾಗ ಇವಳು ಅದನ್ನ ಬಾಯಿಗೆ ಇಡ್ಕೊಂತಿದ್ದಂಗೆ ಎಲ್ಲ ಉಗಿತಾಳೆ. ಇವಳು ಇದನ್ನ ಏನಕ್ಕೆ ತಗೊಂತಾರೆ ಅಂತಾನೆ ಗೊತ್ತಾಗಲ್ಲ, ಇಷ್ಟು ಕೆಟ್ಟದಾಗಿದ್ಯಲ್ಲ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿವರೆಗೂ ನಾಟಕ ಆಡ್ತಿದ್ದ ಹೆನ್ರಿ ಕೂಡ ಟ್ರೈ ಮಾಡೋಕೆ ಹೋಗಿ ಎಲ್ಲ ವಾಪಸ್ ಉಗಿತಾನೆ. ಹೀಗೆ ಮುಂದೆ ಹೋದಾಗ ಇನ್ನೊಂದು ಪ್ಯಾಕೆಟ್ ಇದೆ, ಆದ್ರೆ ಇದು ಖಾಲಿ ಆಗಿದೆ. ಯಾವ್ದೋ ಜಿಂಕೆ ಏನಾದ್ರೂ ತಿನ್ಕೊಂಡಿರ್ಬೇಕು, ಅದು ಹೇಗಾಗಿರ್ಬೇಡ ಈಗ ಅಂತ ಇವರಿಬ್ರು ನಗಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಈ ಪ್ಯಾಕೆಟ್ ಪೂರ್ತಿ ಕೋಕೇನ್ ನ ತಿಂದಿರೋ ಆ ಕರಡಿ ಬರುತ್ತೆ. ಅದರ ಬಾಯಿ ಪೂರ್ತಿ ಕೋಕೇನ್ ಮೆತ್ಕೊಂಡಿರೋದನ್ನ ನೋಡಿ ನಮ್ ಕತೆ ಮುಗೀತು ಅಂತ ಇವರು ಹೆದರ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಅವರ ಹಿಂದೆನೆ ಕರಡಿ ಕೂಡ ಹೋಯ್ತು. ಈ ಕಡೆ ಸ್ಯಾರಿ ಪೀಟರ್ ಮತ್ತೆ ಲಿಸ್ ಹತ್ರ ಬಂದು ತನ್ನ ಮಗಳು ಕಾಡಿಗೆ ಹೋಗಿರೋ ವಿಷಯದ ಬಗ್ಗೆ ಹೇಳಿದಾಗ ನಾವು ಇನ್ಸ್ಪೆಕ್ಷನ್ಗೆ ಅಂತ ಹೋಗ್ತಿದ್ದೀವಿ, ನಮ್ ಜೊತೆನೆ ಬನ್ನಿ ಅಂತ ಪೀಟರ್ ಕರ್ಕೊಂಡು ಹೊಡ್ತಾನೆ. ಇದು ಲಿಸ್ಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ಯಾಕಂದ್ರೆ ಪೀಟರ್ಗೆ ಕಾಳು ಹಾಕೋ ಪ್ರೋಗ್ರಾಮ್ಗೆ ಸ್ಯಾರಿ ಅಡ್ಡ ಆಗ್ತಾಳಲ್ಲ ಅಂತ. ಇವರು ಹೊಡ್ತಿದ್ದಂಗೆ ಹಿಂದೆನೆ ಡವಿಡ್ ಮತ್ತೆ ಎಡಿ ಇಲ್ಲಿಗೆ ಬರ್ತಾರೆ ಕೊಕೇನ್ ನ ಹುಡ್ಕೋಕೆ ಅಂತ. ಕಾಡಲ್ಲಿ ಫುಲ್ ಮೆಂಟಲ್ ಆಗಿರೋ ಆ ಕರಡಿ ಇದೆ. ಇವರೆಲ್ಲ ಕುರಿಗಳ ತರ ಒಬ್ರಾದ್ಮೇಲೆ ಒಬ್ರು ಹಳ್ಳಕ್ಕೆ ಬಂದು ಬೀಳ್ತಾ ಇದ್ದಾರೆ. ಮುಂದೆ ನೋಡೋಣ ಯಾರ್ಯಾರು ಕರಡಿಯಿಂದ ತಪ್ಪಿಸ್ಕೊಂತಾರೆ ಅಂತ. ಡವಿಡ್ಗೆ ಅರ್ಜೆಂಟ್ ಆಗಿ ಮೊದಲು ವಾಶ್ರೂಮ್ಗೆ ಬಂದಾಗ ಅವಾಗ್ಲೇ ಕಳ್ತನ ಮಾಡ್ತಿದ್ದ ವೆಸ್ಟ್ ತನ್ನ ಗ್ಯಾಂಗ್ ನ ಕರ್ಕೊಂಡು ಡವಿಡ್ ಹತ್ರ ಬಂದು ಜೇಬಲ್ಲಿ ಇರೋದೆಲ್ಲ ತೆಗಿ ಅಂತ ಹೇಳ್ತಾ ಇದ್ದಾರೆ. ಇವನು ಹತ್ರಕ್ಕೆ ಬರ್ರಿ ತೆಗಿತೀನಿ ಅಂತ ಕರೆದ್ಬಿಟ್ಟು 3 ಜನಕ್ಕೂ ಚೆನ್ನಾಗಿ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಆದ್ರೆ ಹೊಡಿಬೇಕಾದ್ರೆ ಒಬ್ಬ ಇವನ ಬೆನ್ನಿಗೆ ಚಾಕು ಹಾಕ್ತಾನೆ, ಜಾಸ್ತಿ ಏನು ಗಾಯ ಆಗಲ್ಲ. ಎಡಿಗೆ ಇವ್ರ ಹತ್ರ ಕೊಕೇನ್ ನ ಪ್ಯಾಕೆಟ್ ಸಿಕ್ಕಿದಾಗ ಇವರಿಗೆ ಮೋಸ್ಟ್ಲಿ ಕೊಕೇನ್ ಇರೋ ಜಾಗ ಗೊತ್ತಿರಬಹುದು ಅಂತ ಮುಖಕ್ಕೆ ನೀರೆರ್ಚಿ ಸ್ಟ್ಯಾಶ್ ಅನ್ನೋ ಹುಡುಗನನ್ನ ಎಚ್ಚರಗೊಳಿಸ್ತಾರೆ. ಈ ಕೊಕೇನ್ ಎಲ್ಲಿ ಸಿಕ್ತು, ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಮೊದ್ಲು ಇವನು ಇದಕ್ಕೆ ಒಪ್ಪೋದಿಲ್ಲ. ಡವಿಡ್ ಎಡಿಗೆ ಕಾರಲ್ಲಿ ಗನ್ನಿದೆ ತಗೊಂಡ್ ಬಾ ಹೋಗು ಅಂದಾಗ ಆಯ್ತು ತೋರಿಸ್ತೀನಿ ಅಂತ ಹೇಳಿ ಇವರನ್ನ ತನ್ನ ಜೊತೆ ಕರ್ಕೊಂಡು ಹೊಡ್ತಾನೆ ಸ್ಟ್ಯಾಶ್. ಇದೇ ಸಮಯಕ್ಕೆ ನಾನೊಬ್ಬ ಕಮ್ಮಿ ಇದ್ದೆ ಅಂತ ಡಿಟೆಕ್ಟಿವ್ ಬಾಬ್ ಕೂಡ ಕೊಕೇನ್ ನ ಬ್ಯಾಗ್ ಹುಡ್ಕೋಕೆ ಕಾಡಿಗೆ ಬಂದಿದ್ದಾರೆ. ಇನ್ನೊಂದ್ ಕಡೆ ಸ್ಯಾರಿ ಲಿಸ್ ಮತ್ತೆ ಪೀಟರ್ ಮಕ್ಕಳನ್ನ ಹುಡ್ಕೊಂಡ್ ಬಂದಾಗ ಹೆನ್ರಿ ಒಂದು ಮರ ಹತ್ತಿ ಕೂತಿರೋದನ್ನ ನೋಡಿ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಹೆನ್ರಿ ನಮ್ಮನ್ನ ಕರಡಿ ಅಟ್ಟಾಡ್ಸ್ಕೊಂಡ್ ಬಂತು, ನಾನೇನೋ ಮರ ಹತ್ತಿ ಬಚಾವಾದೆ, ಆದ್ರೆ ಡಿಡಿ ಮುಂದೆ ಓಡೋದ್ಲು, ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಪೀಟರ್ ಹೇಳ್ತಾನೆ ಏನೋ ಕರಡಿ ಓಡಿಸ್ಕೊಂಡ್ ಬಂತ, ಅವು ಶಾಂತ ಜೀವಿ, ಹಾಗೆಲ್ಲ ಸುಮ್ನೆ ಅಟ್ಯಾಕ್ ಮಾಡಲ್ಲ, ನೀವೇನೋ ಮಾಡಿರ್ಬೇಕು ಅಂದಾಗ ಆ ಕೊಕೇನ್ ನ ನಶೆಯಲ್ಲಿರೋ ಕರಡಿ ಮತ್ತೆ ಇಲ್ಲಿಗೆ ಬರುತ್ತೆ. ಲಿಸ್ ಮತ್ತೆ ಪೀಟರ್ ಮೇಲೆ ಅದು ದಾಳಿ ಮಾಡ್ತಿದ್ದಂಗೆ ಸ್ಯಾರಿ ಹೋಗಿ ಮರದ ಹಿಂದೆ ಬಚ್ಚಿಡ್ಕೊಂತಾಳೆ. ಪೀಟರ್ ನ ಕಾಲ್ ಕಚ್ಚಿ ಲಿಸ್ ನ ಕುಂಡಿ ಪರ್ಚಿಲಿಂದ ಓಡೋಗುತ್ತೆ. ಲಿಸ್ ಕೋಪದಲ್ಲಿ ಪೀಟರ್ ಇರೋ ಕಡೆನೆ ಶೂಟ್ ಮಾಡ್ತಿದ್ದಾಳೆ. ಇವಳಿಗೆ ಗನ್ ಇಟ್ಕೊಳ್ಳೋದು ಗೊತ್ತು, ಟ್ರಿಗರ್ ಒತ್ತೋದು ಗೊತ್ತು, ಆದ್ರೆ ಗುರಿ ಇಡೋದು ಕಲ್ಸ್ಕೊಟ್ಟಿಲ್ಲ ಅನ್ಸುತ್ತೆ. ಎಲ್ಲಾ ದಿಕ್ಕಿಗೂ ಸುಮ್ನೆ ಶೂಟ್ ಮಾಡ್ತಾ ಇದ್ದಾಳೆ. ಪೀಟರ್ ತಪ್ಪಿಸ್ಕೋಬೇಕಾದ್ರೆ ಬೇಲಿ ಸಂದಿಲ್ಲಿ ಇನ್ನೊಂದಷ್ಟು ಓಪನ್ ಆಗಿರೋ ಕೋಕೇನ್ ಪ್ಯಾಕೆಟ್ಸ್ ನ ನೋಡಿ ಅದು ಸರಿಯಾಗಿ ಡ್ರಗ್ಸ್ ತಗೊಂಡಿದೆ ಅಂತ ಕೋಕೇನ್ ಮೇಲೆ ತಿಳ್ಕೊಂಡು ಹಾಗೆ ಮುಂದೆ ಹೋಗಿ ಮರ ಹತ್ಕೊಂತಾನೆ. ಲಿಸ್ ವಾಪಸ್ ವಿಸಿಟಿಂಗ್ ಸೆಂಟರ್ಗೆ ಬರ್ತಾಳೆ ಗನ್ನ ಲೋಡ್ ಮಾಡ್ಕೊಳ್ಳೋಕೆ ಅಂತ. ಹೆನ್ರಿ ಪೀಟರ್ಗೆ ನೀವು ಈಗ ಸೇಫ್ ಆಗಿದ್ದೀರಾ, ನಮ್ ಪುಣ್ಯಕ್ಕೆ ಕರಡಿ ಮರ ಹತ್ತಲ್ಲ ಅಂದಾಗ ಯಾರು ಹೇಳಿದ್ದು ಕರಡಿ ಮರನೂ ಹತ್ತುತ್ತವೆ ಅಂತ ಪೀಟರ್ ಹೇಳ್ತಾನೆ. ಈ ರೀತಿ ಹೇಳ್ತಿದ್ದಂಗೆ ಆ ಕರಡಿ ಹೆನ್ರಿ ಇರೋ ಮರ ಹತ್ತೋದಕ್ಕೆ ಶುರು ಮಾಡುತ್ತೆ. ಇನ್ನೇನ್ ಹೆನ್ರಿ ಮೇಲೆ ದಾಳಿ ಮಾಡ್ಬೇಕು ಅನ್ನುವಾಗ ಕೋಕೇನ್ ನ ವಾಸನೆ ಇದಕ್ಕೆ ಬರುತ್ತೆ. ಎಲ್ಲಿಂದ ಅಂದ್ರೆ ಪೀಟರ್ ನ ಬಟ್ಟೆಯಿಂದ. ಈಗ ತಾನೇ ಕೋಕೇನ್ ನ ಮೇಲೆ ಬಿದ್ದು ಒದ್ದಾಡ್ಕೊಂಡ್ ಬಂದಿದ್ನಲ್ಲ, ಅದಕ್ಕೆ ಬಟ್ಟೆ ಎಲ್ಲ ಕೋಕೇನ್ ಆಗಿದೆ. ತಕ್ಷಣ ಇದು ಹಂಗೆ ಪಕ್ಕದ ಮರಕ್ಕೆ ಜಂಪ್ ಆಗಿ ಪೀಟರ್ ನ ಕಾಲ್ ಕಟ್ ಮಾಡಿ ಕೆಳಗೆ ಬಿಸಾಕುತ್ತೆ. ಇದರಿಂದ ಅವನು ಸಾವನ್ನಪ್ತಾನೆ. ಸ್ಯಾರಿ ಹೆನ್ರಿಯನ್ನ ಮರದಿಂದ ಕೆಳಗೆ ಇಳಿಸ್ಕೊಂಡು ಡಿಡಿ ಯಾವ ಕಡೆ ತಪ್ಪಿಸ್ಕೊಂಡು ಓಡೋದ್ಲು ಅಂತ ಅದೇ ಸೈಡ್ಗೆ ಅವಳನ್ನ ಹುಡ್ಕೋದಕ್ಕೆ ಹೊಡ್ತಾರೆ. ಇನ್ನೊಂದ್ ಕಡೆ ಲಿಸ್ ಆಫೀಸ್ಗೆ ಬಂದಾಗ ಇಲ್ಲಿ ಮೊದ್ಲೇ ವೆಸ್ಟ್ ಮತ್ತೆ ಅವನ ಫ್ರೆಂಡ್ ಇದ್ದಾನೆ. ಈಗ ತಾನೇ ಡವಿಡ್ ಕೈಯಲ್ಲಿ ಒದೆ ತಿಂದಿರೋದ್ರಿಂದ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡಿದ್ದಾರೆ. ಲಿಸ್ ತಕ್ಷಣ ಗನ್ ಲೋಡ್ ಮಾಡ್ಕೊಂಡು ಡೋರ್ ಓಪನ್ ಮಾಡೋದಕ್ಕೆ ನಾನೇ ಶೂಟ್ ಮಾಡ್ತೀನಿ ಅಂತ ವೆಸ್ಟ್ ನ ಫ್ರೆಂಡ್ ಗೆ ಹೇಳಿದಾಗ ಇವನ್ಗೆ ಐಡಿಯಾನೇ ಇಲ್ಲ ಇವಳು ಶೂಟ್ ಮಾಡೋಕೆ ಹೋಗ್ತಿರೋದು ಕರಡಿಗೆ ಅಂತ. ಇವನ್ ಅನ್ಕೊಂಡಿದ್ದಾನೆ ಲಿಸ್ ಕೂಡ ಡವಿಡ್ ಕೈಯಲ್ಲಿ ಒದೆ ತಿನ್ಕೊಂಡ್ ಬಂದಿರ್ಬೇಕು, ಅದಕ್ಕೆ ಶೂಟ್ ಮಾಡೋಕೆ ಹೋಗ್ತಿದ್ದಾಳೆ ಅಂತ ಅನ್ಕೊಂಡು ಡೋರ್ ಓಪನ್ ಮಾಡ್ತಾನೆ. ಇಲ್ಲಿ ಕರಡಿ ಕೂತಿದೆ. ಮೊದ್ಲೇ ನಾವು ಲಿಸ್ ನ ಶೂಟಿಂಗ್ ಸ್ಕಿಲ್ಸ್ ನ ನೋಡಿದೀವಿ, ಈಗ ಕೇಳ್ಬೇಕು
ರೆಬೆಕಾ ಕಣ್ಮುಚ್ಕೊಂಡು ಸೀದಾ ಶೂಟ್ ಮಾಡ್ತಾಳೆ. ಬುಲೆಟ್ ಹೋಗಿ ಕರಡಿಗೆ ಬಿಡಲ್ಲ. ವೆಸ್ಟ್ನ ಫ್ರೆಂಡ್ ನ ತಲೆಗೆ ಬಿದ್ದು ಮೆದುಳು ಪೂರ್ತಿ ಹಾರೋಗುತ್ತೆ. ಕರಡಿ ಅನ್ನೋ ಗಾಬರಿಯಲ್ಲಿ ಇಲ್ಲಿಂದ ಓಡೋಯ್ತು. ವೆಸ್ಟ್ ಬಂದು ಇದೇ ನನ್ನ ಫ್ರೆಂಡ್ ನ ಸಾಯಿಸ್ಬಿಟ್ರಲ್ಲ ಅಂತ ಕೇಳಿದಾಗ, ಆಯ್ತು ಸಾರಿ ಕಣಪ್ಪ, ಮಿಸ್ ಆಗಿ ಶೂಟ್ ಮಾಡಿದೆ ಅಷ್ಟೇ, ಡೋರ್ ಹಾಕು ಮತ್ತೆ ಅದು ಬರುತ್ತೆ ಅಂತ ಹೇಳ್ತಾಳೆ. ಇವಳೇನ್ ತಲೆನೇ ಕೆಡ್ಸ್ಕೊಳಲ್ಲ. ಡೋರ್ ಹತ್ರನೇ ಶಾಕ್ ಅಲ್ಲಿ ವೆಸ್ಟ್ ನಿಂತಿದ್ದಾಗ ಆ ಡೋರ್ ಅಲ್ಲಿ ಒಂದು ಗ್ಲಾಸ್ ಇದೆ. ಆ ಗ್ಲಾಸ್ ನ ಹೊಡ್ಕೊಂಡು ಆ ಕರಡಿ ಒಳಗೆ ಕೈ ಹಾಕಿ ವೆಸ್ಟ್ ನ ಮುಖವನ್ನ ಪರ್ಚಿ ಸಾಯಿಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಆಂಬ್ಯುಲೆನ್ಸ್ ಅಲ್ಲಿ ಟಾಮ್ ಮತ್ತೆ ಬೆತ್ತನ್ ಅವರು ಬಂದು ಡೋರ್ ಓಪನ್ ಮಾಡೋಕೆ ನೋಡ್ತಾರೆ. ಆದ್ರೆ ಡೋರ್ ಹತ್ರ ವೆಸ್ಟ್ ನ ಫ್ರೆಂಡ್ ನ ಡೆಡ್ ಬಾಡಿ ಇದೆ. ಅದನ್ನ ತಳ್ಕೊಂಡು ಒಳಗೆ ಬಂದಾಗ ಮೂಲೆಯಲ್ಲಿ ಲಿಸ್ ಕುತ್ಕೊಂಡು ಬಿ ಬಿ ಅಂತ ಇದ್ದಾಳೆ. ಏನ್ ಬಿ ಅಂತ ಬೆತ್ಗೆ ಗೊತ್ತಾಗ್ತಿಲ್ಲ. ಟಾಮ್ ಹೋಗಿ ಆಫೀಸ್ ನ ಡೋರ್ ಓಪನ್ ಮಾಡ್ತಿದ್ದಂಗೆ ವೆಸ್ಟ್ ನ ಕಟ್ಟಾಗಿರೋ ಬಾಡಿ ಬಿದ್ದಿದೆ. ಆ ಕರಡಿ ಕೂಡ ಮೂಲೆಯಲ್ಲೇ ಇರೋದನ್ನ ನೋಡಿ ಸೈಲೆಂಟ್ ಆಗಿ ಬಂದು ಡೋರ್ ಹಾಕೊಂತಿದ್ದಂಗೆ ಅದು ಡೋರನ್ನೇ ಹೊಡೆದಾಕೊಂಡು ಹೊರಗೆ ಬರುತ್ತೆ. ಡೋರ್ ನ ಕೆಳಗೆ ಟಾಮ್ ಸಿಗಾಕೊಂಡಿದ್ದಾನೆ. ಓ ಬಿ ಅಂದ್ರೆ ಬೇರ್ ಅಂತ ಬೆತ್ಗೆ ಗೊತ್ತಾಗಿ ಲಿಸ್ ನ ಕರ್ಕೊಂಡು ಹೋಗಿ ಸ್ಟ್ರೆಚರ್ ಮೇಲೆ ಮಲಗಿಸಿ ಗಾಡಿ ಸ್ಟಾರ್ಟ್ ಮಾಡ್ತಾಳೆ. ಟಾಮ್ ತನ್ನ ಬ್ಯಾಗ್ ಅಲ್ಲಿ ಕರಡಿಗೆ ಹೊಡೆದು ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೊರಗೆ ಬರ್ತಾನೆ. ಇವನು ಬೆತ್ಗೆ ಹೊರಡೋಕೆ ಹೇಳ್ತಿದ್ದಂಗೆ ಅವಳು ಇವನನ್ನ ಕೂಡ ಬಿಟ್ಟು ಹೊಡ್ತಾಳೆ. ಆದ್ರೆ ಟಾಮ್ ಹಿಂದೆನೆ ಹೊಡ್ ಬಂದು ಆಂಬ್ಯುಲೆನ್ಸ್ ಗೆ ಹತ್ಕೊಂತಾನೆ. ಇಷ್ಟೆಲ್ಲ ಆದ್ರೂ ಲಿಸ್ ಮಾತ್ರ ಗನ್ ಬಿಟ್ಟಿಲ್ಲ. ಈ ಅಮ್ಮ ಮತ್ತೆ ಗನ್ ಇಂದ ಹೇಗ್ ಬೇಕೋ ಹಾಗೆ ಶೂಟ್ ಮಾಡೋಕೆ ಹೋಗ್ತಾಳೆ. ನನಗೆ ಯಾಕೆ ಶೂಟ್ ಮಾಡ್ತಿದ್ಯಾ ಅಂತ ಟಾಮ್ ಕೇಳಿದಾಗ, ನಿನ್ಗಲ್ಲ ಸೈಡ್ಗೆ ಬಾ, ಹಿಂದೆಯಿಂದ ಮತ್ತೆ ಕರಡಿ ಬರ್ತಿದೆ ಅಂತ ಹೇಳ್ತಾಳೆ. ಆ ಕರಡಿ ಆಂಬ್ಯುಲೆನ್ಸ್ ಇಂದನೆ ಸ್ಪೀಡ್ ಆಗಿ ಓಡ್ ಬರ್ತಿದೆ. ಲಿಸ್ ಶೂಟ್ ಮಾಡ್ತಿರೋ ಒಂದ್ ಬುಲೆಟ್ ಕೂಡ ಕರಡಿಗೆ ಬೀಳ್ತಿಲ್ಲ. ಆ ಕರಡಿನೇ ಆಂಬ್ಯುಲೆನ್ಸ್ ಒಳಗೆ ಜಂಪ್ ಮಾಡಿ ಟಾಮ್ಗೆ ಕಚ್ಚೋಕೆ ಶುರು ಮಾಡುತ್ತೆ. ಲಿಸ್ ಇದ್ದ ಸ್ಟ್ರೆಚರ್ ಆಂಬ್ಯುಲೆನ್ಸ್ ಇಂದ ಹೊರಗೆ ಬಂದ್ ಬಿದ್ದಾಗ ಇವಳ ಮುಖ ಪೂರ್ತಿ ರೋಡಲ್ಲಿ ಉಚ್ಕೊಂಡು ಹೋಗಿದ್ರಿಂದ ಸಾವನ್ನಪ್ತಾಳೆ. ಟಾಮ್ ನ ಕೈಯೆಲ್ಲ ಮುರಿದಾಕಿ ಅವನನ್ನ ಕೂಡ ಕ್ರೂರವಾಗಿ ಆ ಕರಡಿ ಸಾಯಿಸಿದಾಗ ಅವನ ಸಾವನ್ನ ಕಣ್ಣಾರೆ ನೋಡಿದ್ದ ಬೆತ್ ಗಾಬರಿಯಲ್ಲಿ ಹೋಗಿ ಗಾಡಿಯನ್ನ ಮರಕ್ಕೆ ಗುದ್ದುತ್ತಾಳೆ. ಇದರಿಂದ ಮುಂದೆ ವಿಂಡ್ಶೀಲ್ಡ್ ನ ಹೊಡ್ಕೊಂಡ್ ಬಂದು ಕೆಳಗೆ ಬೀಳ್ತಾಳೆ. ಇಷ್ಟೆಲ್ಲ ಮಾಡಿ ಕರಡಿ ಮಾತ್ರ ಏನು ಆಗೇ ಇಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿ ಇಲ್ಲಿಂದ ಹೋಯ್ತು. ಇನ್ನೊಂದ್ ಕಡೆ ಸ್ಟ್ಯಾಶ್ ಡವಿಡ್ ಮತ್ತೆ ಎಡಿಯನ್ನ ಒಂದು ಗಜೀಬೋ ಹತ್ರ ಕರ್ಕೊಂಡ್ ಬರ್ತಾನೆ. ಆದ್ರೆ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಈ ಗಜೀಬೋ ಮೇಲೆ ಇಟ್ಟಿದ್ದ ಕೋಕೇನ್ ನ ಬ್ಯಾಗ್ ಇಲ್ವೇ ಇಲ್ಲ ಅಂತ. ಯಾಕಂದ್ರೆ ಇವ್ರಿಗಿಂತ ಮುಂಚೆನೆ ಇಲ್ಲಿಗೆ ಡಿಟೆಕ್ಟಿವ್ ಬಾಬ್ ಬಂದು ಗಜೀಬೋ ಮೇಲಿಟ್ಟಿದ್ದ ಆ ಬ್ಯಾಗ್ ನ ಎತ್ಕೊಂಡಿದ್ದಾರೆ. ಡವಿಡ್ಗೆ ಅವರು ಗನ್ನ ಕೆಳಗೆ ಇಡೋದಕ್ಕೆ ಹೇಳಿ ನಾನೀಗ ಕೆಳಗೆ ಬರ್ತೀನಿ ತಾಳು ಅಂತಾನೋ ಹೇಳ್ತಾರೆ. ಆದ್ರೆ ಕೆಳಗೆ ಬರೋಕೆ ಆಗ್ತಿಲ್ಲ. ಎಲ್ಲಿಂದ ಜಂಪ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮರದ ಮೇಲೆ ಹತ್ತಿ ಈ ಗಜೀಬೋ ಮೇಲೆ ಹಾರ್ಕೊಂಡಿದ್ದಾರೆ. ಆದ್ರೆ ಕೆಳಗೆ ಇಳಿಯೋದೇ ಪ್ರಾಬ್ಲಮ್. ಸೈಲೆಂಟ್ ಆಗಿ ಡವಿಡ್ ಗನ್ ಎತ್ಕೊಳ್ಳೋಕೆ ಹೋದಾಗ ಬಾಬ್ ಇವನ ಕೈಗೆ ಶೂಟ್ ಮಾಡ್ತಾನೆ. ಇವನ ಎರಡೂ ಬೆರಳು ಎಗರೋಗುತ್ತೆ. ಸ್ಟ್ಯಾಶ್ಗೆ ಡೌಟ್ ಬರೋದೇನಂದ್ರೆ ಒಂದ್ ಬುಲೆಟ್ ಶೂಟ್ ಮಾಡಿದ್ರೆ ಎರಡು ಬೆರಳು ಹೆಂಗ್ ಹಾರೋಗುತ್ತೆ ಅಂತ. ಹಾರೋಗಿರೋ ಎರಡು ಬೆರಳು ಅಕ್ಕಪಕ್ಕನೂ ಇಲ್ವಲ್ಲ ಅಂತ ನೋಡ್ತಾ ಇದ್ದಾನೆ. ಎಷ್ಟೊತ್ತಾದ್ರೂ ಬಾಬ್ ಮೇಲಿಂದ ಕೆಳಗೆ ಇಳಿದು ಬರ್ತಾ ಇಲ್ಲ. ಇವ್ರಿಗೆ ಕಂಪ್ನಿ ಕೊಡೋಕೆ ಅಂತ ಕರಡಿ ಕೂಡ ಬರುತ್ತೆ. ಆದ್ರೆ ನಶೆಯಲ್ಲಿ ಈಗ ಇಲ್ಲ ಅನ್ಸುತ್ತೆ. ಸೀದಾ ಬಂದು ಎಡಿಯ ಮೇಲೆನೆ ಮಲ್ಕೊಂಡ್ಬಿಡುತ್ತೆ. ಹೇಗಪ್ಪ ಇದನ್ನ ಮೇಲೆಳ್ಸೋದು ಅಂತ ಎಲ್ಲರೂ ಸ್ಕೆಚ್ ಹಾಕ್ಬೇಕಾದ್ರೆ ಅದೇ ತಾನಾಗೆ ನಿದ್ರೆಯಿಂದ ಎಚ್ಚರಗೊಳ್ಳುತ್ತೆ. ಯಾಕೆ ಅಂದ್ರೆ ಡವಿಡ್ ಹತ್ರ ಇದ್ದ ಒಂದು ಕೋಕೇನ್ ಪ್ಯಾಕೆಟ್ ಕೆಳಗೆ ಬಿದ್ದಿದೆ. ಅದರ ವಾಸನೆಯಿಂದಾನೇ ಇದು ಎದ್ದು ಬಂದು ಪ್ಯಾಕೆಟ್ ನು ಓಪನ್ ಮಾಡಲ್ಲ. ಅದ್ರ ಸಮೇತಾನೆ ನುಂಗ್ಕೊಂಡು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಎಡಿನ ಹಿಡ್ಕೊಂಡು ಹೇಗ್ ಬೇಕೋ ಹಾಗೆ ಬಿಸಾಕೊಂಡು ಆಟ ಆಡಿಸ್ತಾ ಇದೆ. ಬಾಬ್ ಅವನನ್ನ ಕಾಪಾಡೋಕೆ ಬ್ಯಾಗ್ ಅಲ್ಲಿರೋ ಕೋಕೇನ್ ನ ತೆಗೆದು ಕೆಳಗೆ ಚೆಲ್ತಾನೆ. ಇನ್ನೊಂದು ಪ್ಯಾಕೆಟ್ ನ ಕಾಡಿನ ಒಳಗೆ ಬಿಸಾಕ್ತಾಗ ಅದು ಅದನ್ನ ತಗೊಳ್ಳೋಕೆ ಅಂತ ಕಾಡಿನ ಒಳಗೆ ಓಡೋಗುತ್ತೆ. ಆದ್ರೆ ಡವಿಡ್ ಬ್ಯಾಗ್ ನ ನಮಗೆ ಕೊಡು, ಅದರಲ್ಲಿ ತುಂಬಾನೇ ಬೆಲೆ ಬಾಳೋ ಡ್ರಗ್ಸ್ ಇದೆ ಅಂತ ಹೇಳ್ತಿದ್ರು. ಬಾಬ್ ಕೊಡ್ತಿಲ್ಲ. ಇದೇ ಸಮಯಕ್ಕೆ ಇಲ್ಲಿಗೆ ಬಂದ ಸಿಡ್ ಬಾಬ್ಗೆ ದೂರದಿಂದಾನೇ ಶೂಟ್ ಮಾಡ್ತಾನೆ. ಯಾರ್ ಶೂಟ್ ಮಾಡಿದ್ದು ಅಂತ ನೋಡೋಕೆ ಡವಿಡ್ ಮತ್ತೆ ಎಡಿ ಬಂದಾಗ ಸಿಡ್ ಹೇಳ್ತಾನೆ, ನಾವು ಡೀಲ್ ಮಾಡ್ತಿರೋರು ಸರಿ ಇಲ್ಲ. ನಾವು ಡ್ರಗ್ಸ್ ನ ಅವ್ರಿಗೆ ತಲುಪಿಸ್ಲಿಲ್ಲ ಅಂದ್ರೆ ನಮ್ ಫ್ಯಾಮಿಲಿನೇ ಕೊಲ್ತಾರೆ. ವಿಧಿ ಇಲ್ದಲೆ ಈ ಕೆಲಸ ಮಾಡ್ಲೇಬೇಕು. ಆ ಕೋಕೇನ್ ನ ಬ್ಯಾಗ್ ಎಲ್ಲಿದೆ ಅಂತ ಕೇಳಿದಾಗ ಬಾಬ್ ಹತ್ರ ಇದೆ ಅಂತ ಡವಿಡ್ ಮತ್ತೆ ಎಡಿ ಹೇಳಿ ಕರ್ಕೊಂಡ್ ಬರ್ತಾರೆ. ಆದ್ರೆ ಅವ್ರು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಬಾಬ್ಗೆ ಶೂಟ್ ಮಾಡಿರೋದ್ರಿಂದ ನೋವಲ್ಲಿ ಅವನು ಒದ್ದಾಡ್ತಿರ್ಬೇಕಾದ್ರೆ ಬ್ಯಾಗ್ ಕೆಳಗೆ ಬಿಡಿಸ್ಬಿಟ್ಟಿರ್ತಾನೆ. ಆ ಬ್ಯಾಗ್ ಪೂರ್ತಿ ಕರಡಿ ಎತ್ಕೊಂಡ್ ಹೋಗಿದೆ. ಇಲ್ಲಿಗೆ ಬಾಬ್ ನ ಕೊಲಿಗ್ ರೀಬಾ ಬಂದಾಗ ಇನ್ನೂ ಬದುಕಿರೋ ಬಾಬ್ ಸಿಡ್ಗೆ ಶೂಟ್ ಮಾಡೋಕೆ ಹೇಳ್ತಾರೆ. ಆದ್ರೆ ರೀಬಾ ಮೊದ್ಲಿಂದಾನು ಕರಪ್ಟ್ ಆಫೀಸರ್. ಇವಳು ಕೂಡ ಸಿಡ್ನ ಜೊತೆ ಸೇರ್ಕೊಂಡಿದ್ದಾಳೆ. ಕೊನೆಗೂ ಬಾಬ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಇವರು ಸಾವನ್ನಪ್ತಾರೆ. ನೆಕ್ಸ್ಟಿನಲ್ಲಿ ಸ್ಯಾರಿ ಮತ್ತೆ ಹೆನ್ರಿ ಡಿಡಿಯನ್ನ ಹುಡುಕ್ಬೇಕಾದ್ರೆ ಒಂದು ಬಂಡೆ ಮೇಲೆ ರಕ್ತ ಇರೋದನ್ನ ನೋಡಿ ಅವಳಿಗೆ ಏನಾಯ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೊಂತಾರೆ. ಆದ್ರೆ ಹತ್ರ ಬಂದು ಅದನ್ನ ಮುಟ್ ನೋಡಿದಾಗ ಗೊತ್ತಾಯ್ತು ಅದು ರಕ್ತ ಅಲ್ಲ, ಪೇಂಟ್ ಅಂತ. ದಾರಿ ಉದ್ದಕ್ಕೂ ಡಿಡಿ ಏನ್ ಮಾಡಿದ್ದಾಳೆ ಅಂದ್ರೆ ವಾಟರ್ ಫಾಲ್ ನ ಪೇಂಟ್ ಮಾಡೋಕೆ ಅಂತ ತಂದಿದ್ದ ಪೇಂಟ್ ಎಲ್ಲ ಬೀಳ್ಸ್ಕೊಂಡ್ ಹೋಗಿದ್ದಾಳೆ. ಯಾರಾದ್ರೂ ತನ್ನನ್ನ ಹುಡ್ಕೊಂಡ್ ಬಂದವರಿಗೆ ಇವಳಿರೋ ಜಾಗ ಗೊತ್ತಾಗ್ಲಿ ಅಂತ.
ಹೀಗೆ ಅವರು ಮುಂದೆ ಬಂದಾಗ ಇನ್ನೂ ಶಾಕ್ ಅಲ್ಲೇ ಇರೋ ಓಲಾಫ್ ಸಿಗ್ತಾನೆ. ಇವನಿಗೆ ಒಬ್ಳು ಹುಡುಗಿಯನ್ನ ಈ ಕಡೆ ಏನಾದ್ರೂ ನೋಡಿದ್ರ ಅಂತ ಕೇಳಿದಾಗ ಹೌದು, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತು ಅಂತ ಹೇಳಿ ಓಲಾಫ್ ಇವರನ್ನ ಒಂದು ಗುಹೆ ಹತ್ರ ಕರ್ಕೊಂಡ್ ಬರ್ತಾನೆ. ಆದ್ರೆ ಒಳಗೆ ಕರಡಿ ಇರ್ಬೋದು ಅಂತ ಇವನು ಬರೋದಿಲ್ಲ. ಸ್ಯಾರಿ ಮತ್ತೆ ಹೆನ್ರಿ ಮಾತ್ರ ಒಳಗೆ ಬಂದಾಗ ನೋಡ್ತಾರೆ ಆ ಕರಡಿಯ 2 ಮರಿಗಳು ಕೂಡ ಇದಾವೆ. ತನ್ನ ಮರಿಗಳಿಗೂ ಆ ಕರಡಿ ಕೋಕೇನ್ ತಂದ್ಕೊಟ್ಟು ಡ್ರಗ್ ಅಡಿಕ್ಟ್ ಮಾಡಿದೆ. ಆದ್ರೆ ಹೇಗೋ ಇಲ್ಲೇ ಬಚ್ಚಿಡ್ಕೊಂಡಿರೋ ಡಿಡಿ ಇವರಿಗೆ ಸಿಕ್ಕಿದಾಗ ಸ್ಯಾರಿ ಮತ್ತೆ ಹೆನ್ರಿಗೆ ಅವಳು ಬದುಕಿರೋದು ನೋಡಿ ತುಂಬಾನೇ ಖುಷಿ ಆಯ್ತು. ಈಗ ಇಲ್ಲಿಂದ ವಾಪಸ್ ಹೋಗೋಕೆ ನೋಡಿದಾಗ ಆ ಕರಡಿ ಬರ್ತಾ ಇರೋ ಶಬ್ದ ಕೇಳಿಸಿ ಗುಹೆಯ ಒಳಗಿಂದನೇ ಹಿಂದೆ ಬರ್ತಾರೆ. ಇಲ್ಲಿ ವಾಟರ್ ಫಾಲ್ಸ್ ಇದೆ. ಮತ್ತೆ ಆ ಕರಡಿ ಮರಿಗಳು ಅವ್ರ ಅಮ್ಮನ್ ತರ ಅಗ್ರೆಸಿವ್ ಇರಲ್ಲ, ಸುಮ್ನೆ ತಂಪಾಡಿಗೆ ತಾವು ಆಟ ಆಡ್ಕೊಂತಾ ಇದ್ದಾವೆ. ಇನ್ನೊಂದ್ ಕಡೆ ಆ ಕರಡಿಯನ್ನ ಹುಡ್ಕೊಂಡು ಸಿಡ್ ಮತ್ತೆ ಅವನ ಕಡೆಯವರೆಲ್ಲ ಬರ್ಬೇಕಾದ್ರೆ ಓಲಾಫ್ ನ ಡೆಡ್ ಬಾಡಿ ಕೂಡ ಇವರಿಗೆ ಸಿಗುತ್ತೆ. ಸ್ವಲ್ಪ ಸಮಯದ ಹಿಂದೆನೆ ಇವನನ್ನ ಕೂಡ ಆ ಕರಡಿ ಕೊಂದಿದೆ. ಹೀಗೆ ಮುಂದೆ ಬಂದಾಗ ಇವರಿಗೂ ಆ ಗುಹೆ ಸಿಗುತ್ತೆ. ಗುಹೆಯ ಒಳಗಿರೋ ಒಂದು ಕೊಕೇನ್ ನ ಬ್ಯಾಗ್ ತಗೊಂತಾರೆ. ಆಯ್ತು ಬ್ಯಾಗ್ ಸಿಕ್ತಲ್ಲ ಬನ್ನಿ ಹೋಗೋಣ ಅಂತ ರೀಬಾ ಹೇಳ್ತಾಳೆ. ಮತ್ತೆ ಡೇವಿಡ್ ಕೂಡ ಆ ಕರಡಿಯ ಕೈಗೆ ತಗ್ಲಾಕೊಂಡ್ರೆ ನಮ್ ಕತೆ ಮುಗೀತು, ಲಾಸ್ ಆದ್ರೂ ಪರವಾಗಿಲ್ಲ, ನಾವು ವಾಪಸ್ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಸಿಡ್ ಮಾತ್ರ ಯಾರ ಮಾತನ್ನು ಕೇಳ್ತಿಲ್ಲ. ಒಂದು ಬ್ಯಾಗ್ ಸಿಕ್ಕಿದೆ ಅಷ್ಟೇ, ಇನ್ನೂ ತುಂಬಾನೇ ಬ್ಯಾಗ್ಸ್ ಹುಡುಕ್ಬೇಕು ಅಂದಾಗ ನಾನಂತೂ ಇಲ್ಲಿರಲ್ಲ ಅಂತ ಹೊರಡ್ತಾಳೆ ರೀಬಾ. ಇವ್ರು 3 ಜನ ಹಿಂದೆ ವಾಟರ್ ಫಾಲ್ಸ್ ನ ಹತ್ರ ಬೇರೆ ಬ್ಯಾಗ್ಸ್ ಏನಾದ್ರು ಇದೆಯಾ ಅಂತ ಹುಡ್ಕೊಂಡ್ ಬಂದಾಗ ಸ್ಯಾರಿ, ಡಿಡಿ ಮತ್ತೆ ಹೆನ್ರಿ ಸಿಗ್ತಾರೆ. ಮತ್ತೆ ಇಲ್ಲೇ ಮರದ ಕೊಂಬೆಗೆ ಸಿಗಾಕೊಂಡಿರೋ ಒಂದು ಬ್ಯಾಗ್ ಕೂಡ ಇದೆ. ಇವರೆಲ್ಲರೂ ಇಲ್ಲಿಗೆ ಬರೋದೇನೋ ಬಂದ್ರು, ಆದ್ರೆ ವಾಟರ್ ಫಾಲ್ಸ್ ಇಂದ ಕೆಳಗೆ ಇಳಿಯೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಈಗ ಆ ಕರಡಿ ಮರಿಗಳು ಸಿಡ್ ಹತ್ರ ಬಂದು ಇವನ ಹತ್ರ ಇರೋ ಕೊಕೇನ್ ನ ಬ್ಯಾಗ್ ನ ಕಿತ್ಕೊಳ್ಳೋಕೆ ನೋಡ್ತಿದ್ದವೆ. ಅದಕ್ಕೆ ಶೂಟ್ ಮಾಡು ಅಂತ ಎಡಿಗೆ ಇವನು ಹೇಳಿದ್ರು ಕೂಡ ಅವರು ಮಾಡೋದಿಲ್ಲ. ಆ ಕರಡಿ ಮರಿಗಳ ತಪ್ಪೇನು ಇಲ್ಲ ಅಂತ ಕೋಪದಲ್ಲಿ ಹೆನ್ರಿ ಕೂಡ ಸಿಡ್ಗೆ ಬೈತಾನೆ. ಇದೆಲ್ಲ ಆಗ್ತಿರೋದೇ ನಿನ್ನಿಂದ, ನೀನು ಒಬ್ಬ ತಂದೆನ, ಹಾಗೆ ಹೀಗೆ ಅಂತ ಸರಿಯಾಗಿ ಬೈತಾನೆ. ಸಿಡ್ ಆ ಮರಿಗಳಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಿದ್ದಂಗೆ ಇಲ್ಲಿಗೆ ಆ ಕೋಕೇನ್ ಬೇರ್ ಬರುತ್ತೆ. ಬೇರೆ ದಾರಿ ಇಲ್ಲ, ಏನಾದ್ರೂ ಆಗ್ಲಿ ಅಂತ ಸ್ಯಾರಿ ಮಕ್ಕಳ ಜೊತೆ ಕೆಳಗೆ ನೀರಿಗೆ ಹಾರ್ತಾಳೆ. ಇವರ ಪುಣ್ಯಕ್ಕೆ ಕಲ್ಲು ಬಂಡೆ ಮೇಲೆ ಬೀಳ್ದಲೆ ಕರೆಕ್ಟ್ ಆಗಿ ನೀರಿಗೆ ಬಿದ್ದು ಬಚಾವಾಗ್ತಾರೆ. ಇವ್ರಿಗೆ ಏನು ಆಗ್ದಲೇ ಇರೋದನ್ನ ನೋಡಿ ಡೇವಿಡ್ ಮತ್ತೆ ಎಡಿ ಇನ್ನೇನ್ ಜಂಪ್ ಮಾಡ್ಬೇಕಾದ್ರೆ ಸಿಡ್ ಆ ಕರಡಿಗೆ ಶೂಟ್ ಮಾಡೋಕೆ ಹೋಗಿ ಡೇವಿಡ್ ನ ಕತ್ತಿಗೆ ಶೂಟ್ ಮಾಡ್ತಾನೆ. ಮತ್ತೆ ಕರಡಿಗೂ ಕೂಡ ಒಂದು ಬುಲೆಟ್ ಬಿದ್ದಾಗ ಅದು ಮೇಲಿಂದ ಕೆಳಗೆ ಒಂದು ಬಂಡೆಯ ಮೇಲೆ ಬೀಳುತ್ತೆ. ಡೇವಿಡ್ಗೆ ಏನು ಆಗಲ್ಲ, ಸ್ಯಾರಿ ನರ್ಸ್ ಆಗಿರೋದ್ರಿಂದ ಇವನಿಗೆ ಫಸ್ಟ್ ಏಡ್ ಮಾಡಿ ಕಾಪಾಡ್ಕೊಂತಾಳೆ. ಇಷ್ಟೆಲ್ಲ ಆದ್ರೂ ಇನ್ನೂ ಮರದ ಮೇಲೆ ತಗ್ಲಾಕೊಂಡಿರೋ ಆ ಬ್ಯಾಗ್ ನ ಸೀಟ್ ತೆಕ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾದ್ರೆ ಒಂದು ಕೊಕೇನ್ ನ ಪ್ಯಾಕೆಟ್ ಕೆಳಗೆ ಬಿದ್ದು ಹೊಡೆದೋಗಿ ಆ ಪೌಡರ್ ನ ಕರಡಿ ಉಸಿರಾಡುತ್ತೆ. ಆಗ ಕರಡಿಗೆ ಮತ್ತೆ ನಶೆ ಏರಿ ಎದ್ದು ಮೇಲ್ ಹತ್ ಬಂದು ಸಿಡ್ನ ಮೇಲೆ ದಾಳಿ ಮಾಡುತ್ತೆ. ಆಗ ಅವನ ಕತ್ತು ಬ್ಯಾಗ್ಗೆ ಸಿಗಾಕೊಂಡು ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಕರಡಿ ಇವನ ಹೊಟ್ಟೆ ಬಗ್ದು ಕೆಳಗೆ ಬೀಳ್ಸುತ್ತೆ. ಮತ್ತೆ ಇದರ ಮರಿಗಳು ಬಂದು ಹೊಟ್ಟೆಯಿಂದ ಹೊರಗೆ ಬಂದಿರೋ ಕರಳುಗಳನ್ನ ಎಳ್ದಾಡ್ಕೊಂಡು ಆಟ ಆಡ್ತಾ ಇದ್ದಾವೆ. ಸೊ ಬದುಕಿರೋರೆಲ್ಲ ಖುಷಿಯಾಗಿ ವಾಪಸ್ ಮನೆಗೆ ಹೊಡ್ತಾರೆ. ಬಾಬ್ನ ನಾಯಿ ರೋಸೆಟ್ ನ ರೀಬಾ ಎಡಿಗೆ ಕೊಡ್ತಾಳೆ. ಅದನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಎಡಿ ಮತ್ತೆ ಡೇವಿಡ್. ಎಡಿಯ ಮಗನಿಗೂ ಕೂಡ ರೋಸೆಟ್ ನ ನೋಡಿ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಎಡಿ ಗಮನಿಸ್ತಾನೆ ರೋಸೆಟ್ ಏನೋ ತಿಂತಿದೆ ಅಂತ. ಡೇವಿಡ್ಗೆ ಅದೇನು ಅಂತ ಗೊತ್ತಾಯ್ತು. ಇವನ ಬೆರಳು ಕಟ್ಟಾದಾಗ ಅದನ್ನ ತಗೊಂಡು ತನ್ನ ಜೇಬಲ್ಲಿ ಇಟ್ಕೊಂಡಿರ್ತಾನೆ. ಆ ಬೆರಳನ್ನ ಇದು ತಿಂತಿದೆ. ಕರಡಿ ಮತ್ತೆ ಅದರ ಮರಿಗಳು ಕೊಕೇನ್ ನ ತಿನ್ಕೊಂಡು ಆಟ ಆಡ್ತಾ ಇದ್ದಾವೆ. ಮತ್ತೆ ಈಗ ಕಾಡಿಗೆ ಹೈಕಿಂಗ್ ಅಂತ ಬಂದಿರೋರು ಕರಡಿ ಮತ್ತೆ ಅದರ ಮರಿಗಳನ್ನ ನೋಡಿ ಎಷ್ಟು ಕ್ಯೂಟ್ ಆಗಿ ಆಟ ಆಡ್ತಿದಾವೆ ಅಲ್ವಾ ಅಂತ ಮಾತಾಡ್ಕೊಂತಿದ್ದಾರೆ. ಇದ್ದಕ್ಕಿದ್ದಂಗೆ ಇವು ಇವರನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾವೆ. ಸೊ ಮುಂದೆ ಏನಾಗುತ್ತೆ ಅಂತ ಸ್ನೇಹಿತರೆ ನಮ್ಗೆ ಗೊತ್ತೇ ಇದೆ. ಇನ್ನೊಂದ್ ಕಡೆ ಸ್ಟ್ಯಾಶ್ಗೆ ಒಂದು ಕೊಕೇನ್ ನ ಬ್ಯಾಗ್ ಸಿಕ್ಕಿದೆ. ಆ ಬ್ಯಾಗ್ ನ ತಗೊಂಡು ನ್ಯೂಯಾರ್ಕ್ ಗೆ ಹೊರಟಿದ್ದಾನೆ ಮಾರೋಕೋಸ್ಕರ. ಕುರಿಗಳನ್ನ ತುಂಬ್ಕೊಂಡು ಹೋಗ್ತಿರೋ ಗಾಡಿಯಲ್ಲಿ ಅವನು ಲಿಫ್ಟ್ ತಗೊಂಡು ಬ್ಯಾಗ್ ನ ಹಿಂದೆ ಕುರಿಗಳ ಹತ್ರ ಇಡ್ತಾನೆ. ತಕ್ಷಣ ಆ ಕರಡಿ ನೆನಪಾಗಿ ಬ್ಯಾಗ್ ನ ವಾಪಸ್ ತಗೊಂಡು ತನ್ನ ಬಳಿನೇ ಇಟ್ಕೊಂಡು ಕೂತ್ಕೊಂತಾನೆ. ಪ್ರಾಣಿಗಳನ್ನ ನಂಬೋಕಾಗಲ್ಲ, ಯಾಕಾಗ್ಬೇಕು, ಕುರಿಗಳು ಡ್ರಗ್ಸ್ ತಗೊಂಡ್ರೆ ಕಷ್ಟ ಅಂತ. ಇದೆಲ್ಲ ಆಗಿ ಮೂವಿ ಮುಗಿತಿರ್ಬೇಕಾದ್ರೆ ತೋರಿಸ್ತಾರೆ ಕಾಡಿನಲ್ಲಿರೋ ಕೊಕೇನ್ ಬ್ಯಾಗ್ಸ್ ನ ಪೊಲೀಸ್ ಅವರು ಹುಡ್ಕೋಕೆ ಹೋಗಿರಲ್ಲ. ಕೆಲವ್ರು ಹೇಳೋದೇನಂದ್ರೆ ಇವತ್ತಿಗೂ ಕೂಡ ಕೊಕೇನ್ ನ ಬ್ಯಾಗ್ಸ್ ಕಾಡಿನಲ್ಲೇ ಇದಾವೆ ಅಂತ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈಗ 1985ರಲ್ಲಿ ನಡೆದಿದ್ದ ರಿಯಲ್ ಸ್ಟೋರಿ ಏನಂದ್ರೆ ಸ್ನೇಹಿತರೆ, ಆಂಡ್ರೂ ಸಿ ಥಾರ್ಟನ್ಟೋ ಅನ್ನೋ ನಾರ್ಕೋಟಿಕ್ಸ್ ಆಫೀಸರ್ ಪೊಲೀಸ್ ಆಫೀಸರ್ ನ ಜೊತೆಗೆ ಡ್ರಗ್ಸ್ ಸ್ಮಗ್ಲರ್ ಕೂಡ ಆಗಿರ್ತಾನೆ. ಕೊಲಂಬಿಯಾ ಇಂದ ಯುನೈಟೆಡ್ ಸ್ಟೇಟ್ಸ್ ಗೆ ಡ್ರಗ್ಸ್ ಅನ್ನ ಪ್ಲೇನ್ ಅಲ್ಲಿ ತಗೊಂಡ್ ಬರ್ಬೇಕಾದ್ರೆ ಓವರ್ಲೋಡ್ ನ ಕಾರಣದಿಂದ ಎಲ್ಲಾ ಡ್ರಗ್ಸ್ ಅನ್ನ ಪ್ಲೇನ್ ಇಂದ ಕೆಳಗೆ ಒಂದು ನ್ಯಾಷನಲ್ ಫಾರೆಸ್ಟ್ ಅಲ್ಲಿ ಬಿಸಾಕಿ ಕೊನೆಗೆ ಇವನು ಪ್ಯಾರಾಶೂಟ್ ಹಾಕೊಂಡು ಜಂಪ್ ಮಾಡಿರ್ತಾನೆ. ಪ್ಯಾರಾಶೂಟ್ ಓಪನ್ ಆಗ್ದಲೇ ಇರೋ ಕಾರಣದಿಂದ ನಾಕ್ಸ್ವಿಲ್ ಅಲ್ಲಿ ಕೆಳಗೆ ಬಿದ್ದು ಸಾವನ್ನಪ್ಪಿರ್ತಾನೆ.
ಈ ಸಮಯದಲ್ಲಿ ಆಂಡ್ರೂ ಮಾತ್ರ ಪ್ಲೇನ್ ನಲ್ಲಿ ಇರ್ಲಿಲ್ಲ, ಇವನ್ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ. ಅವನ ಪ್ಯಾರಾಶೂಟ್ ಓಪನ್ ಆಗಿ ಬಚಾವಾಗಿರ್ತಾನೆ. ಇದಾದ್ಮೇಲೆ ಡ್ರಗ್ಸ್ ಬಿದ್ದಿದ್ದ ಕಾಡಲ್ಲಿ ಒಂದು ಕರಡಿ ಬಂದು ಸುಮಾರು 40 ಪ್ಯಾಕೆಟ್ ಅಷ್ಟು ಕೋಕೆನ ಓಪನ್ ಮಾಡಿ ತಿನ್ಕೊಂಡು ಓವರ್ ಡೋಸ್ ಆಗಿ ಅದು ಸ್ವಲ್ಪ ಹೊತ್ತಲ್ಲೇ ಸಾವನ್ನಪ್ಪಿರುತ್ತೆ. ಆದ್ರೆ ಓವರ್ ಡೋಸ್ ಆಗಿ ಅದು ಸಾಯ್ದಲೆ ನಶೆಯಲ್ಲಿ ಏನೇನ್ ಮಾಡಿರ್ಬೋದು ಅನ್ನೋದನ್ನ ಈ ಮೂವಿಲಿ ತೋರಿಸಿದರೆ ಅಷ್ಟೇ. ರಿಯಲ್ ಆಗಿ ಅದೆಲ್ಲ ನಡೆದಿಲ್ಲ. ರಿಯಲ್ ಸ್ಟೋರಿಯಲ್ಲಿ ಡ್ರಗ್ಸ್ ತಿಂದು ಸ್ವಲ್ಪ ಹೊತ್ತಲ್ಲೇ ಆ ಕರಡಿ ಸಾವನ್ನಪ್ಪಿದೆ. ಸಾವನ್ನಪ್ಪಿರೋ ಕರಡಿ ಪೊಲೀಸ್ ಅವ್ರಿಗೆ ಸಿಕ್ತಾಗ ಅದರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದು ಡ್ರಗ್ಸ್ ತಿಂದು ಸಾವನ್ನಪ್ಪಿದೆ ಅಂತ ಗೊತ್ತಾಗಿರೋದು. ಇವತ್ತು ಈ ಕೋಕೇನ್ ಬೇರ್ ನ ಬಾಡಿ ಕೆಂಟಕ್ಕಿಯಲ್ಲಿರೋ ಒಂದು ಮಾಲ್ ಅಲ್ಲಿ ಇದೆ. ಅಂದ್ರೆ ಟ್ಯಾಕ್ಸಿಡರ್ಮಿಯ ಮುಖಾಂತರ ಅದರ ರಿಯಲ್ ಬಾಡಿ ಕೊಳ್ತೋಗ್ದಲ್ಲಿರೋ ಹಾಗೆ ಮಾಡಿ ಅದನ್ನ ಇಟ್ಟಿದ್ದಾರೆ. ಸೊ ಸ್ನೇಹಿತರೆ, ಮೂವಿಯ ಸ್ಟೋರಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.